ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ಪ್ರಥಮ PUCಯ 16ನೆಯ ಪಾಠ, ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಯಾ, ಅ ಕಂಪ್ಯಾರಿಸನ್ ವಿತ್ ಇಟ್ಸ್ ನೇಬರ್ಸ್. ಈ ಪಾಠದಲ್ಲಿ ಬರುವಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕಲಿಬೇಕಾಗತ್ತೆ, ಒಂದು ಸಣ್ಣ ನೋಟ ಹಾಕೋಣ ಬನ್ನಿ. ನಮ್ಮ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಯಾ, ಅ ಕಂಪ್ಯಾರಿಸನ್ ವಿತ್ ಇಟ್ಸ್ ನೇಬರ್ಸ್ ಪಾಠದಿಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 6 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಹಾಗಾದ್ರೆ ಈ ಪಾಠದಿಂದ ನಾವು ಕಲಿಬೇಕಾಗಿರುವಂತ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್, ಸಿಮಿಲರ್ ಬಿಗಿನಿಂಗ್ಸ್. ನಾವು ಇಲ್ಲಿ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಯಾ, ಅ ಕಂಪ್ಯಾರಿಸನ್ ವಿತ್ ಇಟ್ಸ್ ನೇಬರ್ಸ್ ಅಂದ್ರೆ ಮುಖ್ಯವಾಗಿ ಭಾರತದ ಶ್ರೇಣಿಯನ್ನ ಅಥವಾ ಅದರ ಬೆಳವಣಿಗೆಯನ್ನ ನಮ್ಮ ನೇಬರ್ಸ್ ಒಟ್ಟಿಗೆ ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರಿಗೆ ಕಂಪೇರ್ ಮಾಡಿ ಯಾವ ರೀತಿಯಲ್ಲಿ ನಮ್ಮ ದೇಶದ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈ ಪಾಠದಲ್ಲಿ ಕಲಿತೀವಿ. ಮೊದಲಿಗೆ ನಾವು ನಮ್ಮ ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ ಭಾರತಕ್ಕೆ 1947 ಬಹಳ ಬಹಳ ಮುಖ್ಯವಾದಂತಹ ವರ್ಷ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಂಥದ್ದು ಡೆಮಾಕ್ರೆಟಿಕ್ ಗವರ್ನೆನ್ಸ್ ಅನ್ನ, ಒಂದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡಿಕೊಂಡು ತಂದಿದ್ದಂಥದ್ದಷ್ಟೇ ಅಲ್ಲದೆ ನಮ್ಮ 5 ಇಯರ್ ಪ್ಲಾನ್ಗಳಂತಹ ಸ್ಟ್ರಾಟಜಿಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡಿದ್ದು ಕೂಡ ನಮಗೆ ಸ್ವತಂತ್ರ ಬಂದ ನಂತರವೇ. ಸೊ ನಮ್ಮ ಮೊದಲನೆಯ 5 ಇಯರ್ ಪ್ಲಾನ್ 1951ರಿಂದ 1956 ತನಕ ಎಕ್ಸಿಕ್ಯೂಟ್ ಆಯಿತು, ಇಂಪ್ಲಿಮೆಂಟ್ ಆಯಿತು. ಸೊ 1947 ಭಾರತಕ್ಕೆ ಒಂದು ರಿಮಾರ್ಕಬಲ್ ಇಯರ್, ಹಿಸ್ಟ್ರಿಯಲ್ಲಿ ಸದಾ ಉಳ್ಕೊಳ್ಳುವಂತಹ ವರ್ಷ, ಇತಿಹಾಸದಲ್ಲಿ ಸದಾ ನಾವು ನೋಡುವಂತಹ ಪುಟ ಅಂದ್ರೆ ಅದು ತಪ್ಪಾಗೋದಿಲ್ಲ, ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ನೆಕ್ಸ್ಟ್ ಪಾಕಿಸ್ತಾನವನ್ನ ನೋಡೋದಾದ್ರೆ ಪಾಕಿಸ್ತಾನಕ್ಕೂ ಕೂಡ ಸ್ವತಂತ್ರ ಸಿಕ್ಕಿದ್ದಂಥದ್ದು 1947ರಲ್ಲಿ. ಇಟ್ ಬಿಕೇಮ್ ಆನ್ ಇಂಡಿಪೆಂಡೆಂಟ್ ನೇಷನ್, announced the first 5-year plan in 1956. ಅದನ್ನ ಅವರು ಮೀಡಿಯಂ ಟರ್ಮ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕರೆದುಕೊಂಡ್ರು. ಭಾರತದ್ದು ಮತ್ತು ಪಾಕಿಸ್ತಾನದ್ದು ಒಂದು ವ್ಯತ್ಯಾಸವನ್ನ ನಾವು ನೋಡೋದಾದ್ರೆ ಅದು ಬರುವಂತದ್ದೇ ನಮ್ಮ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಪದದಿಂದ. ಭಾರತದಲ್ಲಿ ನಾವು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ದೇಶದ ಬೆಳವಣಿಗೆಯತ್ತ ನಾವು ಫೋಕಸ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಚೈನಾವನ್ನ ನೋಡೋದಾದ್ರೆ 1949 ಚೈನಾಗೆ ಒಂದು ಬಹಳ ಇಂಪಾರ್ಟೆಂಟ್ ವರ್ಷ ಇತಿಹಾಸದಲ್ಲಿ ಅಂದ್ರೆ ಅದು ತಪ್ಪಾಗೋದಿಲ್ಲ. ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದ್ರೆ PRC ಎಸ್ಟಾಬ್ಲಿಷ್ ಆಗಿದ್ದು ಅಂಡರ್ ಒನ್ ಪಾರ್ಟಿ ರೂಲ್, ಅನೌನ್ಸ್ ದ ಫಸ್ಟ್ 5-year ಪ್ಲಾನ್ ಇನ್ 1953. ಸೊ ಭಾರತ ನಮ್ಮ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ 1951ರಲ್ಲಿ ಅನೌನ್ಸ್ ಮಾಡ್ತು, 1951. ಪಾಕಿಸ್ತಾನ 1956ನಲ್ಲಿ ಮೀಡಿಯಂ ಟರ್ಮ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನುವಂತಹ ಹೆಸರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಚೈನಾ 1953ರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ತಮ್ಮ ದೇಶದಲ್ಲಿ ಅಳವಡಿಸಿಕೊಂಡ್ರು, ಇಂಪ್ಲಿಮೆಂಟ್ ಮಾಡಿದ್ರು. ನಮ್ಮ ದೇಶಕ್ಕೆ ಆಸ್ ಜವಾಹರ್ಲಾಲ್ ನೆಹರು ನೋಟೆಡ್, these new and revolutionary changes in China and India, even though they differ in content, symbolizes the new spirit of Asia and new vitality which is finding expression in the countries of Asia. ಅಂದ್ರೆ ಜವಾಹರ್ಲಾಲ್ ನೆಹರು ಅಂದಿನ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಭಾರತ ಮತ್ತು ಚೈನಾ ಮಾಡಿರುವಂತಹ
ತಗೊಂಡಿರುವಂತಹ ಪಂಚವಾರ್ಷಿಕ ಯೋಜನೆಯ ಒಂದು ಸ್ಟೆಪ್ ಏನಿದೆ, ಇದು ಏಷ್ಯಾದ ರೆವಲ್ಯೂಷನ್ನಿಗೆ ದಾರಿ ಮಾಡಿಕೊಡುತ್ತೆ. ಮುಂದಿನ ಬರುವ ದಿನಗಳಲ್ಲಿ ಏಷ್ಯಾ ಒಂದು ಅತ್ಯದ್ಭುತವಾದಂತಹ ಶ್ರೀಮಂತ ಖಂಡ ಅನ್ನಿಸ್ಕೊಂಡ್ರೆ, ಅಮೆರಿಕಾಗೆ ಸೆಟ್ಟು ಹೊಡೆಯುವ ಖಂಡ ಅನ್ನಿಸ್ಕೊಂಡ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಆಗೋದಿಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಭಾರತ, ಚೈನಾ ಅತ್ಯದ್ಭುತವಾಗಿ ಬೆಳೆದು ನಿಂತಿದೆ. ಚೈನಾ ವಿಶ್ವದ 2ನೇ ಸ್ಥಾನದಲ್ಲಿ, ತನ್ನ GDP ಅಥವಾ ವ್ಯಾಲ್ಯೂವಿನ ಸ್ಥಾನದಲ್ಲಿ 2ನೇ ಸ್ಥಾನ ಪಡೆದುಕೊಂಡ್ರೆ, ಭಾರತ ಕೂಡ GDP ವ್ಯಾಲ್ಯೂ ಮತ್ತು ಎಕನಾಮಿ ಸೈಜಿನ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಇಂಡಿಯಾಸ್ ಡೆವಲಪ್ಮೆಂಟ್ ಜರ್ನಿ, ನಮ್ಮ ಭಾರತದ ಡೆವಲಪ್ಮೆಂಟ್ ಯಾವ ರೀತಿಯಲ್ಲಾಯಿತು, ಬಹಳ ಹೆಮ್ಮೆಯಿಂದ ಮಾತಾಡಬೇಕಾದಂತಹ ಒಂದು ಟಾಪಿಕ್ ಇದು. ಬಹಳ ಹೆಮ್ಮೆಯಿಂದ ನೋಡಬೇಕಾದಂತಹ ದೇಶ ನಮ್ಮದು, ನಾಡು ನಮ್ಮದು. ಮೊದಲನೆಯದಾಗಿ ಡೆಮೊಕ್ರಾಟಿಕ್ ಫ್ರೇಮ್ವರ್ಕ್, ಬಹಳ ಅತ್ಯಂತ ಹೆಮ್ಮೆಯಕರ ಸಂಗತಿ ಡೆಮೋಕ್ರಸಿ ಇನ್ ಇಂಡಿಯಾ. ಇವತ್ತಿನ ಕಾಲಕ್ಕೂ ಡೆಮೋಕ್ರಸಿ, ಲೋಕತಂತ್ರ ಅನ್ನೋದು ಉಳ್ಕೊಂಡಿದೆ ಅಂದ್ರೆ ಅದು ಬರೀ 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 ಭಾರತದಲ್ಲಿ ಮಾತ್ರನೇ ಅಂತ ಬಹಳ 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 ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೊಂದು ದೇಶಗಳಲ್ಲಿ ಲೋಕತಂತ್ರ ಇದೆ, ಡೆಮೋಕ್ರಸಿ ಇದೆ ಅಂತ ನಾವು ಕೇಳ್ತೇವೆ, ಓದುತ್ತೇವೆ. ಆದರೆ ನಿಜವಾಗ್ಲೂ ಲೋಕತಂತ್ರ ಇರುವಂಥದ್ದು, ನಿಜವಾಗ್ಲೂ ಡೆಮೋಕ್ರಸಿ ಇರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. 150 ಕೋಟಿ ಜನ ಇರುವಂತಹ ದೇಶ, ಹಲವಾರು ಭಾಷೆಗಳು, ಕಾಸ್ಟ್, ಕ್ರೀಡ್, ಕಲ್ಲರ್ಗಳು, ಲ್ಯಾಂಗ್ವೇಜ್ಗಳು ಇವೆಲ್ಲವನ್ನು ಮೀರಿ ನಾವು ಅತ್ಯದ್ಭುತವಾಗಿ ಬೆಳೆದು ನಿಂತಿದ್ದೇವೆ. ಇವತ್ತಿಗೂ ಲೋಕತಂತ್ರ ಉಳಿದುಕೊಂಡಿರುವಂಥದ್ದು ಭಾರತದಿಂದ. ಯಾವುದೋ ಒಂದು ನೂಕ್ ಅಂಡ್ ಕಾರ್ನರ್ ಅಲ್ಲಿರುವಂತಹ ವ್ಯಕ್ತಿ ಕೂಡ ಭಾರತದಲ್ಲಿ ವೋಟನ್ನ ಹಾಕ್ತಾನೆ. ಡೆಮೋಕ್ರಸಿಯನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಆ ಡೆಮೋಕ್ರಸಿಯೇ ಭಾರತದ ಬೆಳವಣಿಗೆಗೆ ಒಂದು ವರವಾಗೋಯ್ತು ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಎಕನಾಮಿಕ್ ರಿಫಾರ್ಮ್ಸ್. 1991ರಲ್ಲಿ ಭಾರತ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಅಂದಿನ ಪ್ರಧಾನಮಂತ್ರಿಗಳು PV ನರಸಿಂಹರಾವ್, ಅಂದಿನ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹಣಕಾಸಿನ ಸಚಿವರು, ವಿತ್ತ ಸಚಿವರು ಮನಮೋಹನ್ ಸಿಂಗ್ ರವರು ಸೇರಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ರಿಫಾರ್ಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಭಾರತದ ಬೆಳವಣಿಗೆಗೆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ರು. ನೆಕ್ಸ್ಟ್ ನೋಡೋದಾದ್ರೆ ಅಗ್ರಿಕಲ್ಚರಲ್ ಡಿಪೆಂಡೆನ್ಸಿ. ಇವತ್ತಿಗೂ 46% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಅಗ್ರಿಕಲ್ಚರಲ್ ಡಿಪೆಂಡೆನ್ಸಿಯಿಂದ ಸ್ಲೋ ಆಗಿ ನಾವು ಹೊರಬರ್ತಾ ಇದ್ದೇವೆ. ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ ಆಗ್ತಾ ಇವೆ, ಸರ್ವಿಸಸ್ಗಳು ಎಸ್ಟಾಬ್ಲಿಷ್ ಆಗ್ತಾ ಇವೆ, ದೇಶ ಮುನ್ನಡೀತಾ ಇದೆ, ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಸರ್ವಿಸ್ ಲೆಡ್ ಗ್ರೋತ್, ಡೈರೆಕ್ಟ್ ಶಿಫ್ಟ್ ಫ್ರಮ್ ಅಗ್ರಿಕಲ್ಚರ್ ಟು ಸರ್ವಿಸಸ್ ಸೆಕ್ಟರ್. ನಾನು ಇವಾಗ ತಾನೇ ಹೇಳಿದ ಹಾಗೆ ಇವತ್ತಿನ ಕಾಲಘಟ್ಟಕ್ಕೆ ನಿಧಾನಕ್ಕೆ ಅಗ್ರಿಕಲ್ಚರಿನಿಂದ ಜನ ಎಲ್ಲ ಸರ್ವಿಸಸ್ನ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಭಾರತದ ಬೆಳವಣಿಗೆಯನ್ನ ನಾವು ಸರ್ವಿಸಸ್ ಸೆಕ್ಟರ್ನಲ್ಲಿ ಕಾಣಬಹುದು. India has performed moderately with its democratic institutions. It has taken many initiatives to develop infrastructure, improve living standards. Unlike China's manufacturing-led growth, India has grown primarily driven by services with direct shift from agriculture to services. ಭಾರತ ಚೈನಾದ ರೀತಿಯಲ್ಲಿ ಮ್ಯಾನ್ಯುಫ್ಯಾಕ್ಚರಿಂಗ್ ಲೆಡ್ ಗ್ರೋತ್ ಅನ್ನ ಕಂಡಂತ ದೇಶ ಅಲ್ಲ, ಅಗ್ರಿಕಲ್ಚರಿನಿಂದ ಸರ್ವಿಸಸ್ಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗಿ ಗ್ರೋತ್ ಅನ್ನ ಕಂಡಂತಹ ದೇಶ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಚೈನಾಸ್ ಡೆವಲಪ್ಮೆಂಟ್ ಪ್ಲಾನ್. ಯಾವ ರೀತಿ ಚೈನಾ ತನ್ನ ಬೆಳವಣಿಗೆಗಾಗಿ ಪ್ಲಾನ್ ಅನ್ನ ಮಾಡಿತು, ಯಾವೆಲ್ಲ ಸ್ಟ್ರಾಟಜಿಗಳನ್ನ ಚೀನಿಯರು ತಮ್ಮ ದೇಶವನ್ನ ಬೆಳವಣಿಗೆ ಮಾಡಲಿಕ್ಕೆ ಅಳವಡಿಸಿಕೊಂಡ್ರು. ಮೊದಲನೆಯದಾಗಿ ನೋಡೋದಾದ್ರೆ ಗ್ರೇಟ್ ಲೀಪ್ ಫಾರ್ವರ್ಡ್ 1958. ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ, 2 ಮಾರ್ಕ್ಸಿಗೆ. aimed at rapid industrialization, people encouraged to set up backyard industries, communes established for collective farming. So great leap forward 1958ರಲ್ಲಿ ಚೈನಾ ಇಂಟ್ರೊಡ್ಯೂಸ್ ಮಾಡಿದಂತಹ ಒಂದು ಪಾಲಿಸಿ. ಈ ಗ್ರೇಟ್ ಲೀಪ್ ಫಾರ್ವರ್ಡ್ ಅನ್ನುವಂತಹ ಪಾಲಿಸಿಯಲ್ಲಿ
ಚೈನಾ ತನ್ನ ದೇಶದಲ್ಲಿ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಅನ್ನ, ಇಡೀ ದೇಶದಲ್ಲಿ ಹೇಗೆ ಹೇಗೆ ಕಾರ್ಖಾನೆಗಳನ್ನ ಹುಟ್ಟಿಸಬಹುದು ಎಲ್ಲ ರೀತಿಗಳಲ್ಲೂ ಸ್ಟ್ರಾಟಜಿಗಳನ್ನ ಹೆಣೆದು ಕಾರ್ಖಾನೆಗಳನ್ನ ಹುಟ್ಟಿಸಿದ್ರು. ಯಾವ ಮಟ್ಟಕ್ಕೆ ಹುಟ್ಟಿಸಿದ್ರು ಅಂದ್ರೆ ಬ್ಯಾಕ್ ಯಾರ್ಡ್ ಇಂಡಸ್ಟ್ರಿ, ಮನೆಯ ಹಿಂದೆಗಡೆ ಜಾಗಗಳಲ್ಲಿ ಕೂಡ ಕಾರ್ಖಾನೆಗಳು ಶುರುವಾದವು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಶುರುವಾದವು, ಎಂಪ್ಲಾಯ್ಮೆಂಟ್ ಜನರೇಟ್ ಆದವು, ಕಮ್ಯೂನ್ಸ್ ಎಸ್ಟಾಬ್ಲಿಷ್ಡ್ ಫಾರ್ ಕಲೆಕ್ಟಿವ್ ಫಾರ್ಮಿಂಗ್. ಅದಷ್ಟೇ ಅಲ್ಲದೆ ಕಲೆಕ್ಟಿವ್ ಫಾರ್ಮಿಂಗ್ ನಂತಹ ಐಡಿಯಾಗಳಿಗೆ ಹಲವಾರು ಗುಂಪುಗಳನ್ನ, ಕಮ್ಯುನಿಟಿಗಳನ್ನ ಸೇರಿಸಿ ಗ್ರೇಟ್ ಲೀಪ್ ಫಾರ್ವರ್ಡ್ ಸ್ಟ್ರಾಟಜಿಯನ್ನ ತನ್ನದಾಗಿಸ್ಕೊಂಡ್ರು. ನೆಕ್ಸ್ಟ್ ನೋಡೋದಾದ್ರೆ ಕಲ್ಚರಲ್ ರೆವಲ್ಯೂಷನ್ 1966ರಿಂದ 76ರ ತನಕ. ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಆರ್ ಸೆಂಟ್ ಟು ಕಂಟ್ರಿ ಸೈಡ್ ಟು ಲರ್ನ್ ಫ್ರಮ್ ರೂರಲ್ ಪಾಪ್ಯುಲೇಷನ್. ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಹಲವಾರು ಬಾರಿ ಹಳ್ಳಿ ಹೈಕಲುಗಳೆಲ್ಲ ಹಳ್ಳಿಯ ಜೀವನ ಸಾಕಾಯಿತು ಅಂತ ಬೆಂಗಳೂರಿಗೆ ಬರುವಂತಹ ಅಥವಾ ನಗರ ಪ್ರದೇಶಗಳಿಗೆ ಬರುವಂತಹ ಪರಿಸ್ಥಿತಿ ಇವತ್ತಿನ ಕಾಲಘಟ್ಟಕ್ಕೂ ಇದೆ, ಅವತ್ತಿನ ಕಾಲಘಟ್ಟಕ್ಕೂ ಅದು ಸತ್ಯವೇ. ಆದರೆ ಚೈನಾ ಇದರಲ್ಲೇ ತನ್ನ ಡಿಫರೆನ್ಸಿಯೇಷನ್ ಅನ್ನ ತೋರಿಸಿದ್ದು. ಅಂದಿನ ಕಾಲಘಟ್ಟಕ್ಕೆ ಚೈನಾ ಡೆವಲಪ್ ಆಗಬೇಕು ಅಂದ್ರೆ ನಗರ ಮತ್ತು ಹಳ್ಳಿಗಳ ನಡುವೆ ವ್ಯತ್ಯಾಸಗಳು ಕಡಿಮೆ ಇರಬೇಕು. ಆ ತರ ಕಡಿಮೆ ಇರಬೇಕು ಅಂದ್ರೆ ನಗರವಾಸಿಗಳೆಲ್ಲ ಹಳ್ಳಿಗೆ ಹೋಗಿ ಅಲ್ಲಿನ ಜನರ ಹತ್ರ ಬೆರೆತು ಫಾರ್ಮಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಆಕ್ಟಿವಿಟೀಸ್ಗಳಾಗಿರ್ಬೋದು ಕಲ್ತಾಗ ಮಾತ್ರನೇ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಅಂತ ನಂಬಿದ್ರು. ಅದು ಒಂದು ಮಟ್ಟಕ್ಕೆ ಯಶಸ್ವಿ ಕೂಡ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಎಕನಾಮಿಕ್ ರಿಫಾರ್ಮ್ಸ್ 1978. ಎಷ್ಟು ಅದ್ಭುತವಾಗಿ ಸ್ಟ್ರಾಟಜಿಗಳನ್ನ ಹೆಣೆದಿದ್ದಾರೆ ನೋಡಿ. ಮೊದಲನೇದು 1958, ತದನಂತರ 1966 ಇಂದ 76 ತನಕ ಕಲ್ಚರಲ್ ರೆವಲ್ಯೂಷನ್ ಆಗ್ತಾ ಇದ್ದಂಗೆ ಎಕನಾಮಿಕ್ ರಿಫಾರ್ಮ್ಸ್ 1978. ನಮ್ಮ ದೇಶದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ 1991 ನಲ್ಲಿ ಆಯಿತು. ಅದರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಫೇಸ್ಡ್ ರಿಫಾರ್ಮ್ಸ್ ಬಿಗಿನಿಂಗ್ ವಿತ್ ಅಗ್ರಿಕಲ್ಚರ್, ಫಾರಿನ್ ಟ್ರೇಡ್, ಇನ್ವೆಸ್ಟ್ಮೆಂಟ್, ಹಂತ ಹಂತವಾಗಿ ಅಗ್ರಿಕಲ್ಚರಲ್ ಆಗಿರ್ಬೋದು, ಉಳುಮೆಯಲ್ಲಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಬಂಡವಾಳದ ಹೂಡಿಕೆಗಳಲ್ಲಿ, ಫಾರಿನ್ ಟ್ರೇಡ್ ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ಟ್ರೇಡ್ ಅಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಳ್ಳುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಫೇಸ್ಡ್ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದಷ್ಟೇ ಅಲ್ಲದೆ ಕಮ್ಯೂನ್ ಲ್ಯಾಂಡ್ಸ್ ವರ್ ಡಿವೈಡೆಡ್ ಇನ್ ಟು ಸ್ಮಾಲ್ ಪ್ಲಾಟ್ಸ್ ಫಾರ್ ಹೌಸ್ ಹೋಲ್ಡ್ಸ್. ಎಷ್ಟೊಂದು ಲ್ಯಾಂಡ್ಗಳನ್ನ ಸಣ್ಣ ಸಣ್ಣ ಪ್ಲಾಟ್ಗಳಾಗಿ ಡಿವೈಡ್ ಮಾಡಿ ಹೌಸ್ ಹೋಲ್ಡ್ಗಳಿಗೆ ಕೊಟ್ಟರು, ಹಂಚಿದ್ರು. ಅವರಿಗೆ ಸ್ವಂತ ಮನೆಗಳನ್ನಾಗಿರ್ಬೋದು, ಒಂದು ಗೂಡನ್ನ ಮಾಡಿಕೊಳ್ಳುವಂತಹ ಅವಕಾಶವನ್ನ ಕೊಟ್ಟರು. ಯಾವಾಗ ಒಬ್ಬ ವ್ಯಕ್ತಿಗೆ ಒಂದು ಸ್ವಂತ ಮನೆ ನನ್ನದೇ ಸೂರು ಅಂತ ತಲೆಯ ಮೇಲಿರುತ್ತೆ, ಆ ಕಾನ್ಫಿಡೆನ್ಸೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನೇ ಚೈನಾ ಸರ್ಕಾರ ಮಾಡಿದ್ದಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಇಂಡಸ್ಟ್ರಿಯಲ್ ರಿಫಾರ್ಮ್ಸ್. Private sector firms were allowed, state-owned enterprises faced competition, special economic zones were established. ಇವತ್ತಿನ ಕಾಲಘಟ್ಟಕ್ಕೆ 2025ರಲ್ಲೂ ಕೂಡ ನಾವು ಭಾರತದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನುವಂತಹ ಟಾಪಿಕ್ಗಳ ಬಗ್ಗೆ ಮಾತಾಡ್ತೇವೆ, ಡಿಸ್ಕಷನ್ ಅನ್ನ ಮಾಡ್ತೇವೆ. ಇದನ್ನ ಎಷ್ಟೋ ವರ್ಷಗಳ ಕೆಳಗೆ ಚೀನಾದಲ್ಲಿ ಅದನ್ನ ಡಿಸ್ಕಸ್ ಮಾಡಿದ್ರು, ಕ್ರಿಯೇಟ್ ಮಾಡಿದ್ರು ಕೂಡ. ಏನು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ, ಒಂದಷ್ಟು ಲ್ಯಾಂಡ್ ಅನ್ನ ಸರ್ಕಾರ ಐಡೆಂಟಿಫೈ ಮಾಡುತ್ತೆ. ಆ ಲ್ಯಾಂಡ್ಗೆ ಸರ್ಕಾರ ಹಲವಾರು ಇಂಡಸ್ಟ್ರಿಗಳನ್ನ, ಇಂಡಸ್ಟ್ರಿಯಲಿಸ್ಟ್ಗಳನ್ನ, ಬಿಸ್ನೆಸ್ ಮೆನ್ಗಳನ್ನ ಇನ್ವೈಟ್ ಮಾಡಿ ಈ ಜಾಗದಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಸೆಟಪ್ ಮಾಡಿ, ನಾವು ಟ್ಯಾಕ್ಸ್ ಹಾಲಿಡೇ ಕೊಡ್ತೇವೆ ಅಂದ್ರೆ ಟ್ಯಾಕ್ಸಸ್ ಇಂದ ಎಕ್ಸೆಂಪ್ಷನ್ ಕೊಡ್ತೇವೆ, ಫ್ರೀ ಎಲೆಕ್ಟ್ರಿಸಿಟಿಯನ್ನ ಕೊಡ್ತೇವೆ, ಫ್ರೀ ಫೆಸಿಲಿಟಿಗಳನ್ನ ಕೊಡ್ತೇವೆ. ಈ ರೀತಿ ಹಲವಾರು ಫೆಸಿಲಿಟಿಗಳನ್ನ ಕೊಟ್ಟು ಆ ಜಾಗಗಳಲ್ಲಿ ಹೆಚ್ಚೆಚ್ಚು ಬಿಸ್ನೆಸ್ ಆಗಲು ಅವಕಾಶ ಕೊಡ್ತಾರೆ. ಅಫ್ಕೋರ್ಸ್ ಯಾವುದೇ ಬಿಸ್ನೆಸ್ಗಳಿಗೆ ಏನಾದ್ರೂ ಫ್ರೀ ಆಗಿ ಸಿಗುತ್ತೆ, ಸರ್ಕಾರದಿಂದ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಯಾಕೆ ಅವರಲ್ಲಿ ಬಂದು ಬಿಸ್ನೆಸ್ ಅನ್ನ ಮಾಡೋದಿಲ್ಲ? ಇವತ್ತಿನ ಕಾಲಘಟ್ಟಕ್ಕೆ ಹೆಚ್ಚು ಕಮ್ಮಿ ಒಂದು 25-30 ವರ್ಷಗಳಿಂದ ಭಾರತದಲ್ಲೂ ನಾವು ಹಲವಾರು SEZ ಗಳನ್ನ ಕ್ರಿಯೇಟ್ ಮಾಡಿದ್ದೇವೆ. ಆದ್ರೆ ಚೈನಾ ಈ SEZ ಗಳ ಬಗ್ಗೆ ಆಗಿರ್ಬೋದು, ಪ್ರೈವೇಟ್ ಸೆಕ್ಟಾರ್ಗಳ ಇನ್ವೆಸ್ಟ್ಮೆಂಟ್ಗಳನ್ನ ತರೋದಾಗಿರ್ಬೋದು, ಸರ್ಕಾರಿ ಕಂಪನಿಗಳಿಗೆ ಪ್ರೈವೇಟ್ ಕಾಂಪಿಟೇಟರ್ಗಳನ್ನ ಹುಟ್ಟಾಕೋದಾಗಿರ್ಬೋದು, ಹಲವಾರು ವರ್ಷಗಳ ಹಿಂದೆ ಮಾಡಿತ್ತು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಪಾಕಿಸ್ತಾನ್ಸ್ ಡೆವಲಪ್ಮೆಂಟ್ ಪಾತ್.
ಯಾವ ರೀತಿಯಲ್ಲಿ ಪಾಕಿಸ್ತಾನ ತನ್ನ ಬೆಳವಣಿಗೆಯನ್ನ ಕಂಡುಕೊಳ್ತು. ಇವತ್ತಿನ ಕಾಲಘಟ್ಟಕ್ಕೆ ಪಾಕಿಸ್ತಾನ ಒಂದು ಬಡ ರಾಷ್ಟ್ರವಾಗಿ ಕನ್ವರ್ಟ್ ಆಗಿದೆ ಸತ್ಯ, ಹಲವಾರು ಪ್ರಾಬ್ಲಮ್ಗಳು ಕೂಡ ಪಾಕಿಸ್ತಾನದಲ್ಲಿವೆ ಸತ್ಯ. ಆದರೆ ಪಾಕಿಸ್ತಾನ ತನ್ನ ಬೆಳವಣಿಗೆಯನ್ನ ಯಾವ ರೀತಿಯಲ್ಲಿ ಕಂಡುಕೊಳ್ತು? NCERT ಬುಕ್ನ ಪ್ರಕಾರ ಅಥವಾ ಟೆಕ್ಸ್ಟ್ ಬುಕ್ಗಳ ಪ್ರಕಾರ ನೋಡೋದಾದ್ರೆ ಮೊದಲಿಗೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ 1950 ಇಂದ 60s ನವರೆಗೆ. ಏನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರೆ, ಯಾವುದೇ ಒಂದು ದೇಶ ತನ್ನನ್ನ ಸ್ವತಂತ್ರ ಮಾಡಿಕೊಂಡು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗದ ಹಾಗೆ ತನ್ನದೇ ದೇಶದಲ್ಲಿ ಬೇಕಾಗಿರುವಂತಹ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನ ಪ್ರೊಡಕ್ಷನ್ ಮಾಡಿಕೊಂಡು ಇಂಪೋರ್ಟ್ ಅನ್ನ ತಡೆಗಟ್ಟಿ ಎಕ್ಸ್ಪೋರ್ಟಿನ ಕಡೆ ದಾರಿ ಹೂಡುವಂಥದ್ದನ್ನ ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ಇಷ್ಟು ವರ್ಷ ಬೇರೆ ದೇಶಗಳಿಂದ ಯಾವುದೋ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನಾವು ಸೆಲ್ಫ್ ಸಸ್ಟೈನಬಲ್ ಆಗಿ ಯಾವ ರೀತಿಯ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ಬಹುದು, ಯಾಕೆ ಮಾಡ್ಕೊಳ್ಬಾರ್ದು ಅನ್ನುವಂತಹ ಸ್ಟ್ರಾಟಜಿ ಹೆಣೆಯುವಂತದ್ದೇ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ರೆಗ್ಯುಲೇಟೆಡ್ ಪಾಲಿಸಿ ಫ್ರೇಮ್ವರ್ಕ್ ವಿತ್ ಟ್ಯಾರಿಫ್ ಪ್ರೊಟೆಕ್ಷನ್ ಫಾರ್ ಮ್ಯಾನ್ಯುಫ್ಯಾಕ್ಚರಿಂಗ್ ಕನ್ಸ್ಯೂಮರ್ ಗೂಡ್ಸ್, ಡೈರೆಕ್ಟ್ ಇಂಪೋರ್ಟ್ ಕಂಟ್ರೋಲ್ಸ್ ಆನ್ ಕಂಟ್ರೋಲಿಂಗ್ ಆರ್ ಕಂಪೀಟಿಂಗ್ ಇಂಪೋರ್ಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ಗ್ರೀನ್ ರೆವಲ್ಯೂಷನ್ ಅಂಡ್ ನ್ಯಾಷನಲೈಸೇಷನ್ 1970s. ಸೊ mechanization and increased public investment in infrastructure, nationalization of capital goods industries ಈ ಒಂದು ಗ್ರೀನ್ ರೆವಲ್ಯೂಷನ್ಗೆ ಮತ್ತು ನ್ಯಾಷನಲೈಸೇಷನ್ ಇನ ಡೆವಲಪ್ಮೆಂಟ್ ಪಾತಿಗೆ ಕಾಂಟ್ರಿಬ್ಯೂಟ್ ಮಾಡ್ತು. ಏನಿದು ಮೆಕ್ಯಾನೈಸೇಷನ್ ಅಂಡ್ ಇನ್ಕ್ರೀಸ್ಡ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್? ಯಾವ ಕೆಲಸ ಮ್ಯಾನ್ಯುವಲ್ ಆಗಿ ಆಗ್ತಾ ಇತ್ತು, ಯಾವ ಕೆಲಸ ಹೆಚ್ಚೆಚ್ಚು ಲೇಬರ್ಗಳತ್ತಗೆ ಆಗ್ತಾ ಇತ್ತು, ಅವೆಲ್ಲವನ್ನೂ ಕೂಡ ಮೆಕ್ಯಾನೈಸ್ಡ್ ಮಾಡಿದ್ರು, ಅವೆಲ್ಲವಕ್ಕೂ ಕೂಡ ಟೆಕ್ನಾಲಜಿಯನ್ನ ಒಳಗೆ ತಂದ್ರು. ಅದಷ್ಟೇ ಅಲ್ಲದೆ ಇನ್ಕ್ರೀಸ್ಡ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್, ಹೆಚ್ಚೆಚ್ಚು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ರೋಡ್ಗಳು ಕಟ್ಟೋದಾಗಿರ್ಬೋದು, ಬ್ರಿಡ್ಜ್ಗಳು ಕಟ್ಟೋದಾಗಿರ್ಬೋದು, ಫ್ಲೈಓವರ್, ಅಂಡರ್ ಪಾಸಸ್, ಈ ರೀತಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡುವತ್ತ ಅವರು ಫೋಕಸ್ ಮಾಡಿದ್ರು. ಅದಷ್ಟೇ ಅಲ್ಲದೆ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿಗಳನ್ನ ನ್ಯಾಷನಲೈಸ್ಡ್ ಮಾಡಿ ಸರ್ಕಾರಿ ಇಂಡಸ್ಟ್ರಿಗಳನ್ನಾಗಿ ಕನ್ವರ್ಟ್ ಮಾಡಿದ್ರು. ನೆಕ್ಸ್ಟ್ ನೋಡೋದಾದ್ರೆ ಪ್ರೈವೇಟೈಸೇಷನ್ ಲೇಟ್ 1970s to 80s. ಪ್ರೈವೇಟೈಸೇಷನ್ ಬಗ್ಗೆ ಹೆಚ್ಚಿಗೆ ನಾನು ಯಾರಿಗೂ ಕೂಡ ಹೇಳಬೇಕಾಗಿಲ್ಲ. ಯಾವುದೇ ಒಂದು ಸರ್ಕಾರ ಆ ದೇಶದಲ್ಲಿ ಯಾಕೆ ಎಲ್ಲವನ್ನೂ ಸರ್ಕಾರವೇ ಮಾಡಬೇಕು, ಯಾಕೆ ನಾವು ಆ ಜಾಗಗಳಿಗೆ ಖಾಸಗಿ ವ್ಯಕ್ತಿಗಳನ್ನ ತಂದು ಇನ್ವೆಸ್ಟ್ಮೆಂಟ್ ಹೂಡಿಸಬಾರ್ದು, ಯಾಕೆ ಆ ಜಾಗಗಳಿಗೆ ಖಾಸಗಿ ವ್ಯಕ್ತಿಗಳನ್ನ ತಂದು ಕಂಪನಿಗಳನ್ನ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂತ ಒಂದು ಐಡಿಯಾವನ್ನ ನಾವು ಪ್ರೈವೇಟೈಸೇಷನ್ ಅಂತ ಕರಿತೇವೆ. ಪಾಕಿಸ್ತಾನ ಈ ಪ್ರೈವೇಟೈಸೇಷನ್ ಬಗ್ಗೆ 1970ರಿಂದ 80ರವರೆಗೆ ಯೋಚನೆ ಮಾಡಿತ್ತು, ಇಂಪ್ಲಿಮೆಂಟ್ ಅನ್ನ ಕೂಡ ಮಾಡಿತ್ತು. ಪಾಲಿಸಿ ಶಿಫ್ಟ್ to denationalization, encouragement of private sector financial support from western nations and remittances from immigrants. ಪಾಕಿಸ್ತಾನದಿಂದ ಬೇರೆ ಬೇರೆ ದೇಶಗಳಿಗೆ ಹೋದಂತಹ ವ್ಯಕ್ತಿಗಳು ವಾಪಸ್ ಪಾಕಿಸ್ತಾನಕ್ಕೆ ದುಡ್ಡು ಕಳಿಸುವಂತದ್ದನ್ನ ರೆಮಿಟೆನ್ಸಸ್ ಅಂತೇವೆ. ನ್ಯಾಷನಲೈಸೇಷನ್ ಏನು ಮಾಡಿದ್ರು, ಯಾಕೆ ನ್ಯಾಷನಲೈಸೇಷನ್ ಅಲ್ಲಿ ಎಲ್ಲ ನಡಿಬೇಕು, ಯಾಕೆ ಪ್ರೈವೇಟ್ ಸೆಕ್ಟಾರ್ಗಳನ್ನ ನಾವು ಇನ್ವೈಟ್ ಮಾಡಿ ಅವರ ಕೈಲಿ ದುಡ್ಡನ್ನ ಹೂಡಿಸಬಾರ್ದು, ಈ ಒಂದು ಸ್ಟ್ರಾಟಜಿಯನ್ನ ಕೂಡ ಪಾಕಿಸ್ತಾನ ತನ್ನದಾಗಿಸ್ಕೊಳ್ತು. ಫೈನಲ್ ಆಗಿ ರಿಫಾರ್ಮ್ಸ್ 1988 ಆನ್ವರ್ಡ್ಸ್, ಎಕನಾಮಿಕ್ ರಿಫಾರ್ಮ್ಸ್ ಇನಿಷಿಯೇಟೆಡ್ ಸಿಮಿಲರ್ ಟು ದೋಸ್ ಲೇಟರ್ ಅಡಾಪ್ಟೆಡ್ ಬೈ ಇಂಡಿಯಾ ಇನ್ 1991. 1998 ನಲ್ಲಿ ಪಾಕಿಸ್ತಾನ ಹಲವಾರು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ರಿಫಾರ್ಮ್ಸ್ ಅನ್ನ ಮಾಡಿತ್ತು. ಆದ್ರೆ ಅದೇ ರಿಫಾರ್ಮ್ಸ್ ಅನ್ನ ಭಾರತ ಅತ್ಯದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿ ಇಡೀ ಜಗತ್ತಿಗೆ ತೋರಿಸ್ಕೊಡ್ತು. ಇದು ನಮ್ಮ ಹೆಮ್ಮೆಯ ಭಾರತ. ನಾವು ಹೇಗೆ ಎಕನಾಮಿಕ್ಸಿನಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ಗಳನ್ನ ಎಕ್ಸಿಕ್ಯೂಟ್ ಮಾಡಿ ಇಡೀ ವಿಶ್ವಕ್ಕೆ ಭಾರತ ಇದು ಒಂದು ಎಕ್ಸಿಕ್ಯೂಷನ್ ಅಂದ್ರೆ ತೋರಿಸ್ಕೊಡ್ತು. ಇಡೀ ವಿಶ್ವವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡ್ತು. 1991ರ ನಂತರ ಭಾರತದ ಬೆಳವಣಿಗೆ ಗ್ರಾಫೇ ಬೇರೆ ಯಾವುದೋ ರೇಂಜ್ ಅಲ್ಲಿದೆ. ಅದನ್ನ ಹೆಮ್ಮೆಯ ಭಾರತೀಯನಾಗಿ, ಹೆಮ್ಮೆಯ ಭಾರತೀಯರನ್ನಿಸ್ಕೊಂಡು ನಾವೆಲ್ಲರೂ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಅನ್ನ ಕೊಟ್ರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ನಮ್ಮ ಮುಂದಿನ ಟಾಪಿಕ್ಗೆ ಡೆಮೋಗ್ರಾಫಿಕ್ ಇಂಡಿಕೇಟರ್ಸ್ 2022ರ ಅಂಕಣಗಳು. ಏನು ಈ ಡೆಮೋಗ್ರಾಫಿಕ್ ಇಂಡಿಕೇಟರ್ಸ್ 2022? ಯಾವುದೇ ಒಂದು ದೇಶದ ಬೆಳವಣಿಗೆಗೆ ಹಲವಾರು ಡೆಮೋಗ್ರಾಫಿಕ್ ಫ್ಯಾಕ್ಟರ್ಗಳು ಕಾರಣವಾಗುತ್ತವೆ. ಯಾವುವು ಈ ಡೆಮೋಗ್ರಾಫಿಕ್ ಫ್ಯಾಕ್ಟರ್ಗಳು? ಮೊದಲನೆಯದಾಗಿ ಪಾಪ್ಯುಲೇಷನ್ ಆಗಿರ್ಬೋದು. ಎಷ್ಟು ಯಂಗ್ ಪಾಪ್ಯುಲೇಷನ್ ಇದೆ, ಆ ಯಂಗ್ ಪಾಪ್ಯುಲೇಷನ್ ಎಷ್ಟು ಸ್ಕಿಲ್ಡ್ ಆಗಿದೆ, ಅನ್ಸ್ಕಿಲ್ಡ್ ಆಗಿದೆ, ಎಷ್ಟು ಎಜುಕೇಟೆಡ್ ಆಗಿದೆ, ಅನ್ಎಜುಕೇಟೆಡ್ ಆಗಿದೆ, ಎಷ್ಟು ವರ್ಕ್ ಫೋರ್ಸ್ನಲ್ಲಿದ್ದಾರೆ, ಎಷ್ಟು ಜನ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಇದನ್ನೆಲ್ಲ ನಾವು ಡೆಮೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಂತ ಕರೆದುಕೊಳ್ತೇವೆ. ನೆಕ್ಸ್ಟ್, ಆನ್ಯುವಲ್ ಗ್ರೋತ್, ಯಾವ ರೀತಿಯಲ್ಲಿ ದೇಶ ಬೆಳವಣಿಗೆ ಆಗ್ತಾ ಇದೆ. ನೆಕ್ಸ್ಟ್, ಡೆನ್ಸಿಟಿ, ಒಂದು ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಜನ ಉಳಿದುಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಜೆಂಡರ್ ರೇಷಿಯೋ, ಮೆನ್ ವರ್ಸಸ್ ವಿಮೆನ್ ಅನ್ನ ಕಂಪೇರ್ ಮಾಡಿದ್ರೆ ಯಾವ ರೀತಿ ರೇಷಿಯೋ ಇದೆ. ವಿಮೆನ್ನಿನ ರೇಷಿಯೋ ಕಡಿಮೆ ಇದ್ರೆ ಯಾಕೆ ವಿಮೆನ್ನಿನ ರೇಷಿಯೋ ಕಡಿಮೆ ಇದೆ? ಫಿಮೇಲ್ ಫೀಟಿಸೈಡ್ ನಡೀತಾ ಇದೆಯಾ? ಹೆಣ್ಣು ಮಕ್ಕಳನ್ನ ಹುಟ್ಟುತ್ತಾನೆ ಸಾಯಿಸ್ತಾ ಇದ್ದಾರಾ? ಇವೆಲ್ಲವೂ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಫರ್ಟಿಲಿಟಿ ರೇಟ್, ಒಬ್ಬ ಆವರೇಜ್ ಹೆಣ್ಣು ಮಗಳು ಎಷ್ಟು ಮಕ್ಕಳುಗಳನ್ನ ಹೆರಬಳ್ಳಳು, ಇದನ್ನ ನಾವು ಫರ್ಟಿಲಿಟಿ ರೇಟ್ ಅಂತ ಕರೀತೇವೆ. ಹಲವಾರು ದೇಶಗಳಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ನಿಂತಿದೆ. ಸೌತ್ ಕೊರಿಯಾದಂತಹ ದೇಶಗಳು, ಜಪಾನ್ ಅಂತಹ ದೇಶಗಳಲ್ಲಿ ಇವತ್ತು ಫರ್ಟಿಲಿಟಿ ರೇಟ್ ಒಂದು ನ್ಯಾಷನಲ್ ಲೆವೆಲ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ. ನೆಕ್ಸ್ಟ್, ಅರ್ಬನೈಸೇಷನ್, ಒಂದು ದೇಶದಲ್ಲಿ ಯಾವ ಮಟ್ಟಕ್ಕೆ ಅರ್ಬನೈಸೇಷನ್ ಆಗಿದೆ, ಆ ಅರ್ಬನೈಸೇಷನ್ ಅಥವಾ ನಗರೀಕರಣ ಒಳ್ಳೆಯದಕ್ಕಾಗಿದ್ಯಾ ಕೆಟ್ಟದಕ್ಕಾಗಿದ್ಯಾ ಅದನ್ನ ತಿಳಿದುಕೊಳ್ಳುವಂಥದ್ದು. ಸೊ ಮೊದಲಿಗೆ ಭಾರತವನ್ನ ಪಾಪ್ಯುಲೇಷನ್ ನಲ್ಲಿ ನೋಡೋದಾದ್ರೆ 2022ರ ಅಂಕಣದ ಪ್ರಕಾರ 1412 ಮಿಲಿಯನ್, ಚೈನಾದಲ್ಲಿ 1417 ಆದ್ರೆ ಪಾಕಿಸ್ತಾನದಲ್ಲಿ 236. ಆನ್ಯುವಲ್ ಗ್ರೋತ್ ಅನ್ನ ನೋಡೋದಾದ್ರೆ ಹೆಮ್ಮೆಯ ಭಾರತೀಯರು ನಾವು 0.68% ನಲ್ಲಿ ಗ್ರೋತ್ ರೇಟ್ ಇದ್ರೆ ಚೈನಾದಲ್ಲಿ -0.01% ಆದ್ರೆ ಪಾಕಿಸ್ತಾನದಲ್ಲಿ 1.89% ಇದ್ದು, ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ 473 ಭಾರತ, 150 ಚೈನಾ ಮತ್ತು 300 ಪಾಕಿಸ್ತಾನ ಇದೆ. ಜೆಂಡರ್ ರೇಷಿಯೋದಲ್ಲಿ 938, 959 ಮತ್ತು 982 ಇದೆ. ಫರ್ಟಿಲಿಟಿ ಭಾರತದಲ್ಲಿ 2, ಚೈನಾದಲ್ಲಿ 1.2, ಪಾಕಿಸ್ತಾನದಲ್ಲಿ 3 ಫರ್ಟಿಲಿಟಿ ರೇಟ್ ಇದೆ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಭಾರತದಲ್ಲಿ 2 ಮಕ್ಕಳನ್ನ ಹೆರುವಂತಹ ಶಕ್ತಿಯನ್ನ ಹೊಂದಿರ್ತಾಳೆ, ಚೈನಾದಲ್ಲಿ ಒಂದೇ ಮಗುವನ್ನ ಹೆರುವಂತಹ ಶಕ್ತಿಯನ್ನ ಹೊಂದಿರ್ತಾಳೆ, ಪಾಕಿಸ್ತಾನದಲ್ಲಿ 3 ಮಕ್ಕಳನ್ನ ಹೆರುವಂತಹ ಶಕ್ತಿಯನ್ನ ಒಬ್ಬ ಮಹಿಳೆ ಹೊಂದಿರ್ತಾಳೆ. ಅರ್ಬನೈಸೇಷನ್ ಅನ್ನ ನೋಡೋದಾದ್ರೆ 2022ರ ಅಂಕಣಗಳು ಹೇಳುತ್ತೆ 36% ಭಾರತ ಅರ್ಬನೈಸ್ ಆಗಿದೆ. ಚೈನಾದಲ್ಲಿ ಆ ರೇಟ್ ಆಲ್ಮೋಸ್ಟ್ ಡಬಲ್ ಇದೆ, 65ರಷ್ಟಾಗಿದ್ರೆ ಪಾಕಿಸ್ತಾನದಲ್ಲಿ 38ರಷ್ಟಿದೆ. ಸೊ ಚೈನಾಸ್ ಒನ್ ಚೈಲ್ಡ್ ಪಾಲಿಸಿ introduced in late 1970s significantly impacted its population growth, though it has now been relaxed to allow 2 children. ಚೈನಾದಲ್ಲಿ ಅವತ್ತಿನ ಕಾಲಘಟ್ಟಕ್ಕೆ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯಾ ಸ್ಫೋಟವಾಗ್ತಾ ಇತ್ತು ಅನ್ನುವಂಥ ಕಾರಣಕ್ಕೆ 2 ಮಕ್ಕಳುಗಳನ್ನ ಹೆರಬಾರ್ದು, 1 ಮಗುವಿಗಿಂತ ಜಾಸ್ತಿ ಹೆರಬಾರ್ದು ಅನ್ನುವಂತಹ ಒನ್ ಚೈಲ್ಡ್ ಪಾಲಿಸಿಯನ್ನ ತಂದಿದ್ರು. ಆ ಪಾಲಿಸಿ ಯಾವ ಮಟ್ಟಕ್ಕೆ ಚೈನಾವನ್ನ ಎಫೆಕ್ಟ್ ಮಾಡಿ ಬಿಟ್ಟಿದೆ ಅಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಚೈನಾ ಹತ್ರ ಅಷ್ಟೊಂದು ಬಿಲಿಯನ್ ಜನ ಇರುವುದಂತೆಲ್ಲ ಸತ್ಯವೇ, ಆದ್ರೆ ಆ ಜನ ಎಂಪ್ಲಾಯಬಲ್, ಅವರಿಗೆ ಕೆಲಸ ಮಾಡುವಂತಹ ಶಕ್ತಿ ಇದೆಯಾ? ಅವರು ನಮ್ಮ ಭಾರತ ದೇಶದಲ್ಲಿರುವಂತಹ ನವ ಯುವಕರ ಫೋರ್ಸ ಅಲ್ಲ. ಇದೇ ಚೈನಾದಲ್ಲಿ ಹುಟ್ಕೊಳ್ತಾ ಇರುವಂತಹ ಮೇನ್ ಪ್ರಾಬ್ಲಮ್. ಇವತ್ತು ವಾಪಸ್ಸು ಅವರು ಕೂಡ 2 ಚೈಲ್ಡ್ 3 ಚೈಲ್ಡ್ ಪಾಲಿಸಿಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಎಕನಾಮಿಕ್ ಸೈಜ್ ಅಂಡ್ ಗ್ರೋತ್. ಭಾರತ, ಪಾಕಿಸ್ತಾನ ಮತ್ತು ಚೈನಾದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಮುಖೇನ ಕ್ಯಾಲ್ಕ್ಯುಲೇಟ್ ಮಾಡಬಹುದಾದಂತಹ ಎಕನಾಮಿಕ್ ಸೈಜ್ ಏನು? $35 ಟ್ರಿಲಿಯನ್ ಚೈನಾದ GDP, ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಟರ್ಮ್ಸ್ ನಲ್ಲಿ.
$15 ಟ್ರಿಲಿಯನ್ ಭಾರತದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಮುಖೇನ ಕ್ಯಾಲ್ಕ್ಯುಲೇಟ್ ಆದಂತಹ GDP, ದಟ್ ಈಸ್ ಆಲ್ಮೋಸ್ಟ್ 42% ಆಫ್ ಚೈನಾಸ್ GDP ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನೆಕ್ಸ್ಟ್ ನೋಡೋದಾದ್ರೆ 1.5 ಟ್ರಿಲಿಯನ್ ಅಷ್ಟು ಪಾಕಿಸ್ತಾನದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ GDP ಬರೀ ಶೇಕಡ ಭಾರತದ 10ರಷ್ಟು ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ, ತಪ್ಪನ್ನಿಸ್ಕೊಳ್ಳೋದಿಲ್ಲ. ಇಯರ್ ಆನ್ ಇಯರ್ ಭಾರತ, ಚೈನಾ ಮತ್ತು ಪಾಕಿಸ್ತಾನಗಳ GDP ಯಾವ ರೀತಿ ಗ್ರೋತ್ ಆಗಿದೆ ಅಂದ್ರೆ ನಾವು ಈ ಬಾರ್ ಡಯಾಗ್ರಾಮಿನ ಒಂದು ನೋಟವನ್ನ ಹಾಕಬಹುದು. ಚೈನಾ ಮೇಂಟೈನ್ಡ್ ನಿಯರ್ ಡಬಲ್ ಡಿಜಿಟ್ ಗ್ರೋತ್ ಇನ್ ದ 80s ಬಟ್ ಹ್ಯಾಸ್ ಶೋನ್ ಡಿಕ್ಲೈನ್ ಇನ್ ದ ರೀಸೆಂಟ್ ಇಯರ್ಸ್. ಚೈನಾದ ಮೆಜಾರಿಟಿ ಗ್ರೋತ್ ಬಂದಿದ್ದಂಥದ್ದೇ ಆ 1980ರಿಂದ 90ರ ದಶಕದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ದೇರ್ ಇಸ್ ಡಿಕ್ಲೈನ್ ಇನ್ ದ ಗ್ರೋತ್. ಆದರೆ ಭಾರತದ ಪ್ರಶ್ನೆ ಬಂದಾಗ, ಭಾರತದ ಪ್ರಶ್ನೆ ಪಕ್ಷ ಬಂದಾಗ ಅತ್ಯದ್ಭುತವಾಗಿ ಭಾರತ ಬೆಳೆದು ನಿಂತಿದೆ. ಇವತ್ತು ಇಡೀ ವಿಶ್ವಕ್ಕೆ ಭಾರತ ವಿಶ್ವ ಗುರುವಾಗಿ ನಿಂತಿದೆ ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ, ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಅದೇ ಪಾಕಿಸ್ತಾನವನ್ನ ನೀವು ಕಂಪೇರ್ ಮಾಡಿಕೊಂಡ್ರೆ ಮತ್ತೊಮ್ಮೆ ಪಾಕಿಸ್ತಾನದ ಗ್ರೋತ್ ರೇಟ್ ಡಿಕ್ಲೈನ್ ಆಗ್ತಾ ಇರುವುದನ್ನ, ಜನ ಕಷ್ಟಪಡ್ತಾ ಇರುವುದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ನೋಡೋದಾದ್ರೆ ಸೆಕ್ಟರಲ್ ಕಾಂಟ್ರಿಬ್ಯೂಷನ್ ಟು GDP 2021ರ ಅಂಕಣಗಳಿವು. ಹಾಗಾದ್ರೆ ಸೆಕ್ಟರ್ ವೈಸ್ GDPಗೆ ಹೇಗೆ ದೇಶಗಳಲ್ಲಿ ಕಾಂಟ್ರಿಬ್ಯೂಟ್ ಆಗಿವೆ. ಮೊದಲನೆಯದು ಅಗ್ರಿಕಲ್ಚರ್. 19% ಆಫ್ ದ GDP ಭಾರತದಲ್ಲಿ ಅಗ್ರಿಕಲ್ಚರ್ ಆದ್ರೆ ಬರೀ 8ರಷ್ಟು ಶೇಕಡ ಚೈನಾದಲ್ಲಿ ಅಗ್ರಿಕಲ್ಚರ್ GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪಾಕಿಸ್ತಾನವನ್ನ ನೋಡಿದ್ರೆ ಇವತ್ತಿಗೂ ಅದೊಂದು ಅಗ್ರಿಕಲ್ಚರಲ್ ಬೇಸ್ಡ್ ಎಕಾನಮಿ ಅಂದ್ರೆ ತಪ್ಪಾಗೋದಿಲ್ಲ. 34% ಅಷ್ಟು GDPಗೆ ಅದರ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಗಳನ್ನ ನೋಡೋದಾದ್ರೆ 29% ಅಷ್ಟು ಶೇಕಡ ಇಂಡಸ್ಟ್ರಿಗಳು ಭಾರತದ GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಬಹಳ ಹೆಮ್ಮೆಯ ವಿಷಯ. ಚೈನಾದಲ್ಲಿ 39ರಷ್ಟು ಶೇಕಡ, ಅದೇ ಪಾಕಿಸ್ತಾನವನ್ನ ನೀವು ನೋಡಿದ್ರೆ ಬರೀ 20% ಅಷ್ಟು ಶೇಕಡ ಮಾತ್ರನೇ ಇಂಡಸ್ಟ್ರಿಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಸರ್ವಿಸಸ್ ಅನ್ನ ನೋಡೋದಾದ್ರೆ ಹೆಮ್ಮೆಯ ಭಾರತ ಅಂತ ಹೇಳಬಹುದು. 52% ಆಫ್ ದ GDP ಸರ್ವಿಸಸ್ ನಿಂದ ಬರುತ್ತೆ. ಚೈನಾದಲ್ಲಿ 53% ಮತ್ತು ಪಾಕಿಸ್ತಾನದಲ್ಲಿ ಬರೀ 56%. ಇನ್ ಆಲ್ ದ 3 countries the service sector is emerging as a major player in development. ಅದರಲ್ಲೂ ನಮ್ಮ ಭಾರತವನ್ನ ತೆಗೆದುಕೊಂಡ್ರೆ IT ಸರ್ವಿಸಸ್, ಇನ್ಶೂರೆನ್ಸ್ ಸರ್ವಿಸಸ್, ಬ್ಯಾಂಕಿಂಗ್ ಸರ್ವಿಸಸ್, ಗೇಮಿಂಗ್ ಸರ್ವಿಸಸ್, ಕ್ರಿಪ್ಟೋ ಸರ್ವಿಸಸ್ ಎಲ್ಲವೂ ಕೂಡ ಎಮರ್ಜ್ ಆಗ್ತಾ ಇದೆ. ಅತ್ಯದ್ಭುತವಾಗಿ ನಮ್ಮ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಅನ್ನ ಮಾಡ್ತಾ ಇದೆ. It is becoming the prospective employer. China has followed the classical development pattern of shifting from agriculture to manufacturing to services. ಇದು ಎಲ್ಲ ದೇಶಗಳಲ್ಲೂ ಸತ್ಯ. ಕ್ಲಾಸಿಕಲ್ ಗ್ರೋತ್ ಹೇಗೆ ಬರುತ್ತೆ ಅಂದ್ರೆ ಮೊದಲು ಅಗ್ರಿಕಲ್ಚರ್ ಬೆಸ್ಟ್ ಗ್ರೋತ್, ಅಗ್ರಿಕಲ್ಚರ್ ಇಂದ ಸ್ಲೋ ಆಗಿ ಮ್ಯಾನ್ಯುಫ್ಯಾಕ್ಚರಿಂಗ್ ಗೆ ಬರ್ತಾರೆ. ಪ್ಲಾಂಟ್ಗಳು ಕ್ರಿಯೇಟ್ ಆಗುತ್ತವೆ, ದೊಡ್ಡ ದೊಡ್ಡ ಮ್ಯಾನ್ಯುಫ್ಯಾಕ್ಚರಿಂಗ್ ಹಬ್ಗಳು ಕ್ರಿಯೇಟ್ ಆಗುತ್ತೆ. ವೆರಿ ಗುಡ್. ಸಾಧ್ಯವಾದಷ್ಟು ಮ್ಯಾನ್ಯುಫ್ಯಾಕ್ಚರಿಂಗ್ ನೆಕ್ಸ್ಟ್ ಸರ್ವಿಸಸ್ಗೆ ಶಿಫ್ಟ್ ಆಗ್ತಾರೆ. ಗ್ರೋತ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ. ವೈಲ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಶಿಫ್ಟೆಡ್ ಡೈರೆಕ್ಟ್ಲಿ ಫ್ರಮ್ ಅಗ್ರಿಕಲ್ಚರ್ ಟು ಸರ್ವಿಸಸ್. ನಮ್ಮ ಭಾರತದಲ್ಲೂ ಅದರಲ್ಲಿ ಅಗ್ರಿಕಲ್ಚರ್ ಇಂದ ಸರ್ವಿಸಸ್ಗೆ ಅತ್ಯದ್ಭುತವಾಗಿ ಶಿಫ್ಟ್ ಆದ್ವಿ. ಇವತ್ತು ವಿಶ್ವಕ್ಕೆ ಭಾರತ IT ಸರ್ವಿಸಸ್ ನಲ್ಲಿ ಒಂದು ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಥವಾ HDI. ಯಾವುದೇ ಒಂದು ದೇಶದಲ್ಲಿ ನಾವು ಬೆಳವಣಿಗೆಯನ್ನ ಸಾಮಾನ್ಯವಾಗಿ GDPಯಲ್ಲಿ ಲೆಕ್ಕ ಹಾಕ್ತೇವೆ. ಆದ್ರೆ ಈ GDP ನಮಗೆ ಅಬ್ಸಲ್ಯೂಟ್ ನಂಬರ್ಸ್ ಅನ್ನ ಕೊಡುತ್ತಾ? GDPಯ ಲೆಕ್ಕಾಚಾರ ನಿಜವಾಗ್ಲೂ ದೇಶದ ಬೆಳವಣಿಗೆಯ ಲೆಕ್ಕಾಚಾರವಾ? GDP C ಅಂದ್ರೆ ಕನ್ಸಂಪ್ಷನ್, ಪ್ಲಸ್ I ಅಂದ್ರೆ ಇನ್ವೆಸ್ಟ್ಮೆಂಟ್, ಪ್ಲಸ್ G ಅಂದ್ರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಪ್ಲಸ್ ನೆಟ್ ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್ ಎಲ್ಲವನ್ನು ತಗೊಳುತ್ತೆ. ಆದ್ರೆ ಜನರ ಬೆಳವಣಿಗೆ ಆಗುವುದನ್ನ GDP ಲೆಕ್ಕ ಹಾಕುತ್ತಾ?
ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಂಥದ್ದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಅದರಲ್ಲಿ ಬರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ಸೊ ಅಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ 2023-24 ಅಂಕಗಳನ್ನ ತಗೊಳ್ಳೋದಾದ್ರೆ ಚೈನಾ 75ನೇ ರ್ಯಾಂಕ್ ಅಲ್ಲಿ, ಭಾರತ 134ನೇ ರ್ಯಾಂಕ್ ಅಲ್ಲಿ ಮತ್ತು ಪಾಕಿಸ್ತಾನ 164ನೇ ರ್ಯಾಂಕ್ ಅಲ್ಲಿದ್ದು, ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ನೋಡೋದಾದ್ರೆ ಚೈನಾದಲ್ಲಿ 79 ವರ್ಷ, ಭಾರತದಲ್ಲಿ 68 ವರ್ಷ, ಪಾಕಿಸ್ತಾನದಲ್ಲಿ ಹೆಚ್ಚು ಕಮ್ಮಿ 66 ವರ್ಷಗಳ ಕಾಲ ಜನ ಬದುಕ್ತಾರೆ. China is ahead of India and Pakistan in some of the HDI and the human development indicators such as income, health and education metrics. However, scholars note that these improvements in China were attributed not just to the reform process but strategies adopted in the pre-reform period such as land reforms, establishment of infrastructure in education and health. Of course, ಚೈನಾ ಕೆಲವೊಂದು ಇಂಡಿಕೇಟರ್ಗಳನ್ನ ನೋಡಿದ್ರೆ ಭಾರತ ಪಾಕಿಸ್ತಾನಕ್ಕಿಂತ ಮುಂದಿರೋದಂತೂ ಖಂಡಿತ ಸತ್ಯ. ಆದರೆ ಭಾರತ ಯಾವ ದೇಶಗಳ ಕೂಡ ಹಿಂದೆ ಇಲ್ಲ. ಎಲ್ಲ ದೇಶಗಳನ್ನು ಮೀರಿ ಬೆಳೆಯುವಂತಹ ಒಂದು ಎನರ್ಜಿ, ಮೀರಿ ಬೆಳೆಯುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇಡೀ ಜಗತ್ತಿಗೆ ವಿಶ್ವಗುರು ಆಗುವಂತಹ ಸಮಯ ಬಂದು ನಿಂತಿದೆ. ಅದಷ್ಟೇ ಅಲ್ಲದೆ ಯಾಕೆ ಚೈನಾದಲ್ಲಿ ಇಷ್ಟು ಗ್ರೋತ್ ಕಾಣಿಸ್ಕೊಳ್ತಾ ಇದೆ, ಇಷ್ಟು ಗ್ರೋತ್ ರೇಟ್ ಇದೆ ಅಂದ್ರೆ ಅವರು ಪ್ರೀ ರಿಫಾರ್ಮ್ ಪೀರಿಯಡ್ನಲ್ಲಿ ಮಾಡಿದಂತಹ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ರಿಫಾರ್ಮ್ಸ್ ಎಜುಕೇಶನ್ ಮತ್ತು ಹೆಲ್ತ್ ಅಲ್ಲಿ ಆಗಿರ್ಬೋದು, ಅವರ ಈ ರ್ಯಾಪಿಡ್ ಡೆವಲಪ್ಮೆಂಟ್ಗೆ ಕಾರಣವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಇಂಡಿಕೇಟರ್ಸ್. ಸೊ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಇಂಡಿಕೇಟರ್ಸ್ ನಲ್ಲಿ ಏನೆಲ್ಲ ಬರುತ್ತವೆ? ಮೊದಲಿಗೆ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಎಷ್ಟು ಮಕ್ಕಳುಗಳು ಸತ್ತು ಹೋಗ್ತಾ ಇವೆ. ನೆಕ್ಸ್ಟ್ ಮೆಟರ್ನಲ್ ಮೊರ್ಟಾಲಿಟಿ ರೇಟ್, ಎಷ್ಟು ಗರ್ಭಿಣಿಯರು ಸತ್ತು ಹೋಗ್ತಾ ಇದ್ದಾರೆ ಹೆಲ್ತ್ ಇಲ್ಲದ ಹಾಗೆ. ಆಕ್ಸೆಸ್ ಟು ಬೇಸಿಕ್ ವಾಟರ್, ಹೇಗೆ ನೀರು ಜನರಿಗೆ ಸಿಗ್ತಾ ಇದೆ, ಕುಡಿಯುವಕ್ಕಾಗಿರ್ಬೋದು, ಬೇರೆ ಯಾವುದೇ ಕಾರಣಗಳಿಗಾಗಿರ್ಬೋದು. ಆಕ್ಸೆಸ್ ಟು ಬೇಸಿಕ್ ಸ್ಯಾನಿಟೇಷನ್, ಅದರಲ್ಲೂ ಆಕ್ಸೆಸ್ ಟು ಬೇಸಿಕ್ ಸ್ಯಾನಿಟೇಷನ್ ಅಂತ ಮಾತಾಡಿದಾಗ ಇವತ್ತಿನ ಭಾರತದಲ್ಲಿ ಸ್ವಚ್ಛ ಭಾರತದ ಅಭಿಯಾನದ ಮುಖೇನ ಇಡೀ ದೇಶದಲ್ಲಿ ಹಲವಾರು ಸ್ಯಾನಿಟರಿ ಪ್ರೋಗ್ರಾಮ್ಗಳನ್ನ, ಫ್ರೀ ಟಾಯ್ಲೆಟ್ ಪ್ರೋಗ್ರಾಮ್ಗಳನ್ನ ಸರ್ಕಾರ ಹಮ್ಮಿಕೊಂಡಿದೆ. ಅದಷ್ಟೇ ಅಲ್ಲದೆ ಆಕ್ಸೆಸ್ ಟು ಬೇಸಿಕ್ ವಾಟರ್ ಕೂಡ ಜಲ್ ಜೀವನ್ ಮಿಷನ್ ನಲ್ಲಿ ಹಲವಾರು ಹಳ್ಳಿಗಳಿಗೆ ಭಾರತ ಸರ್ಕಾರ ನೀರನ್ನ ತಲುಪಿಸ್ತಾ ಇದೆ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ಹೌಎವರ್, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಬಂದಾಗ ಪ್ರತಿ 1000 ಬರ್ತ್ಗಳಲ್ಲಿ 5 ಮಕ್ಕಳು ಚೈನಾದಲ್ಲಿ ಸತ್ರೆ 27 ಮಕ್ಕಳು ಭಾರತದಲ್ಲಿ ಸಾಯ್ತಾರೆ, 53 ಮಕ್ಕಳು ಪಾಕಿಸ್ತಾನದಲ್ಲಿ ಸಾಯ್ತಾರೆ. ನೆಕ್ಸ್ಟ್ ಮೆಟರ್ನಲ್ ಮೊರ್ಟಾಲಿಟಿ ರೇಟ್, ಗರ್ಭಿಣಿಯರು ಪ್ರತಿ 1,00,000 ಬರ್ತ್ಗಳಿಗೆ 23 ಗರ್ಭಿಣಿಯರು ಚೈನಾದಲ್ಲಿ ಸತ್ರೆ 133ರಷ್ಟು ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ ಭಾರತದಲ್ಲಿ ಸಾಯ್ತಾ ಇದ್ದಾರೆ, 154ರಷ್ಟು ಪಾಕಿಸ್ತಾನದಲ್ಲಿ ಸಾಯ್ತಾ ಇದ್ದಾರೆ. ಆಕ್ಸೆಸ್ ಟು ಬೇಸಿಕ್ ವಾಟರ್ ಅಂತ ನೋಡೋದಾದ್ರೆ ಭಾರತದಲ್ಲಿ 97% ಜನಕ್ಕೆ ಆಕ್ಸೆಸ್ ಟು ಬೇಸಿಕ್ ವಾಟರ್ ಇದೆ. ಅದೇ ಚೈನಾವನ್ನ ತಗೊಂಡ್ರೆ ಬರೀ 94ರಷ್ಟು ಎಸ್ಟಿಮೇಟೆಡ್ ಇದ್ರೆ ಪಾಕಿಸ್ತಾನದಲ್ಲಿ ಬರೀ 90% ಅಷ್ಟು ಜನಕ್ಕೆ ಮಾತ್ರನೇ ಬೇಸಿಕ್ ವಾಟರ್ ಫೆಸಿಲಿಟೀಸ್ಗಳು, ಆಕ್ಸೆಸ್ಗಳು ಸಿಗುವಂತದ್ದು. ಆಕ್ಸೆಸ್ ಟು ಬೇಸಿಕ್ ಸ್ಯಾನಿಟೇಷನ್ ಅನ್ನ ನೋಡೋದಾದ್ರೆ ಚೈನಾದಲ್ಲಿ 94, ಇಂಡಿಯಾದಲ್ಲಿ 75 ಮತ್ತು ಪಾಕಿಸ್ತಾನದಲ್ಲಿ 69% ಜನಕ್ಕೆ ಸ್ಯಾನಿಟೇಷನ್ನಿನ ಆಕ್ಸೆಸ್ ಇದೆ. ಸೊ ಚೈನಾ ಲೀಡ್ಸ್ ಇನ್ ಸಮ್ ಆಫ್ ದ ಹೆಲ್ತ್ ಇಂಡಿಕೇಟರ್ಸ್, ಪರ್ಟಿಕ್ಯುಲರ್ಲಿ ರೆಡ್ಯೂಸಿಂಗ್ ಇನ್ಫ್ಯಾಂಟ್ ಅಂಡ್ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ಸ್. ಇದರಲ್ಲಿ ಭಾರತ ಕೂಡ ದಾಪುಗಾಲ್ ಹಾಕಿ ಅದನ್ನ ರೆಡ್ಯೂಸ್ ಮಾಡ್ತಾ ಇದೆ. All 3 countries report providing improved drinking water sources for most of their population, though sanitation access varies significantly. Water ಏನೋ ಬಹಳ ದೇಶಗಳಲ್ಲಿ, ಅದರಲ್ಲೂ ಭಾರತ, ಚೈನಾ, ಪಾಕಿಸ್ತಾನದಲ್ಲಿ ಎಲ್ಲ ಜನರಿಗೂ ಸಿಗ್ತಾ ಇದೆ ಸತ್ಯ. ಆದರೆ ಸ್ಯಾನಿಟೇಷನ್ ಫೆಸಿಲಿಟಿಗಳಲ್ಲಿ ಇನ್ನೂ ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು ಬಹಳ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ
ಚೈನಾಸ್ ರಿಫಾರ್ಮ್ ಸಕ್ಸೆಸ್ ಫ್ಯಾಕ್ಟರ್ಸ್. ಯಾವೆಲ್ಲ ಫ್ಯಾಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡಿದ್ವು? ಮೊದಲಿಗೆ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್. ಇದು ಮಾಡಬಹುದಾ, ಇದು ಮಾಡಬಾರ್ದಾ, ಇದು ಮಾಡಿದ್ರೆ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗತ್ತೆ? ಈ ರೀತಿಯ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಚೈನಾವನ್ನ ಮುಂದೆ ನಡೆಯಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತು. ನೆಕ್ಸ್ಟ್, ಸ್ಟ್ರಾಂಗ್ ಫೌಂಡೇಶನ್, ಪ್ರೀ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಹೆಲ್ತ್ ಅಂಡ್ ಎಜುಕೇಶನ್. ನಾನೀಗ ತಾನೇ ಹೇಳಿದ ಹಾಗೆ ಪ್ರೀ ರಿಫಾರ್ಮ್ ಪೀರಿಯಡ್ನಲ್ಲಿ ಚೈನಾ ಮಾಡಿದಂತಹ ಇನ್ಫ್ರಾಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ ಹೆಲ್ತ್ ಮತ್ತು ಎಜುಕೇಶನ್ನಲ್ಲಿ ಅದರ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತು. ನೆಕ್ಸ್ಟ್, ಬ್ಯಾಲೆನ್ಸ್ಡ್ ಸ್ಟ್ರಾಟಜಿ, ಮಾರ್ಕೆಟ್ ಸಿಸ್ಟಮ್ ವಿದೌಟ್ ಲೂಸಿಂಗ್ ಪೊಲಿಟಿಕಲ್ ಕಮಿಟ್ಮೆಂಟ್. ಎಲ್ಲವನ್ನು ಪ್ರೈವೇಟ್ ಪ್ಲೇಯರ್ಗಳಿಗೆ ಕೊಟ್ಟು ದೇಶವನ್ನೇ ಪ್ರೈವೇಟ್ ಅವರಿಗೆ ಕೊಟ್ಟು ಬಿಡುವಂಥದ್ದಲ್ಲ, ಬ್ಯಾಲೆನ್ಸ್ಡ್ ಆಗಿ ಸರ್ಕಾರವೂ ಹೌದು, ಪ್ರೈವೇಟ್ ಅವರು ಹೌದು, ಒಟ್ಟಿಗೆ ಹೇಗೆ ಕೋ ಎಕ್ಸಿಸ್ಟ್ ಆಗ್ತಾರೆ ಅದನ್ನೇ ಚೈನಾ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದಂಥದ್ದು. ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಮತ್ತು ಗ್ರಾಜುವಲ್ ಇಂಪ್ಲಿಮೆಂಟೇಷನ್. ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಅಲ್ಲಿ ಸ್ಪೆಷಲಿ ಲ್ಯಾಂಡ್ ರಿಫಾರ್ಮ್ಸ್, ನಿಜವಾಗ್ಲೂ ಉಳುಮೆ ಮಾಡುವಂತಹ ವ್ಯಕ್ತಿಗಳಿಗೆ ಲ್ಯಾಂಡ್ಗಳನ್ನು ತಲುಪಿಸಿಕೊಟ್ಟಿದ್ದು ಹೆಚ್ಚೆಚ್ಚು ಪ್ರೊಡಕ್ಷನ್ ಆಗಲಿಕ್ಕೆ ಕಾರಣವಾಯಿತು. ಇದಷ್ಟೇ ಅಲ್ಲದೆ ಇದ್ಯಾವುದನ್ನು ಕೂಡ ಅವರು ಅರ್ಜೆನ್ಸಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಗ್ರಾಜುವಲ್ ಇಂಪ್ಲಿಮೆಂಟೇಷನ್ ಅತ್ತ ಅವರು ಹೊರಟರು. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಪಾಕಿಸ್ತಾನ್ಸ್ ಎಕನಾಮಿಕ್ ಚಾಲೆಂಜಸ್. ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಎಕನಾಮಿಕಲ್ ಚಾಲೆಂಜಸ್ಗಳಾಗ್ತಾ ಇವೆ? ಮೊದಲನೆಯದು ಅಗ್ರಿಕಲ್ಚರಲ್ ವೋಲಟಿಲಿಟಿ. ಸರಿಯಾದ ಉಳಿಮೆ ನಡೀತಾ ಇಲ್ಲ, ಹಾರ್ವೆಸ್ಟ್ಗಳು ಸರಿಯಾಗಿ ಬರ್ತಾ ಇಲ್ಲ, ಉಪಯೋಗಿಸಬೇಕಾಗಿರುವಂತಹ ಫರ್ಟಿಲೈಸರ್ಗಳು, ಪೆಸ್ಟಿಸೈಡ್ಗಳು ಸರಿಯಾಗಿ ಉಪಯೋಗವಾಗ್ತಾ ಇಲ್ಲ, ಮಳೆ ಇಲ್ಲ, ಬೆಳೆಗಳಿಲ್ಲ. ಇವೆಲ್ಲವೂ ಕೂಡ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ನಿಗೆ ವೋಲಟಿಲಿಟಿಯನ್ನ ಮತ್ತು ವೇರಿಯೇಷನ್ಗಳನ್ನ ತರ್ತಾ ಇದೆ. ನೆಕ್ಸ್ಟ್, ರೆಮಿಟೆನ್ಸ್ ಡಿಪೆಂಡೆನ್ಸಿ, ಹೆವಿ ರಿಲಯನ್ಸ್ ಆನ್ ಫಾರಿನ್ ರೆಮಿಟೆನ್ಸಸ್ ಫ್ರಮ್ ಮಿಡಲ್ ಈಸ್ಟ್ ವರ್ಕರ್. ಮಿಡಲ್ ಈಸ್ಟ್ ದೇಶಗಳಲ್ಲಿ ಅಂದರೆ ದುಬೈ, ಒಮನ್, ಸೌದಿ ಅರೇಬಿಯಾ ಈ ತರ ದೇಶಗಳಲ್ಲಿ ಪಾಕಿಸ್ತಾನಿ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ರೆ ಆ ದುಡ್ಡನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ತಾರೆ, ಅದನ್ನ ರೆಮಿಟೆನ್ಸಸ್ ಅಂತೀವಿ. ಆ ತರ ರೆಮಿಟೆನ್ಸಸ್ಸಿನ ಮೇಲೆ ಹೆಚ್ಚು ಹೆಚ್ಚು ಡಿಪೆಂಡೆನ್ಸಿಯನ್ನ ಪಾಕಿಸ್ತಾನ ಇಟ್ಕೊಂಡಿದೆ. ಸಾಮಾನ್ಯವಾಗಿ ಈ ರೀತಿ ರೆಮಿಟೆನ್ಸಸ್ನ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡಿರುವಂತಹ ದೇಶ, ಟೂರಿಸಂ ಅತಿ ಹೆಚ್ಚು ಡಿಪೆಂಡೆನ್ಸಿ ಇಟ್ಕೊಂಡಿರುವಂತಹ ದೇಶ, ಕೋವಿಡ್ ಅಂತಹ ಸಂದರ್ಭಗಳಲ್ಲಿ, ರೆಸಿಷನರಿ ಸಂದರ್ಭಗಳಲ್ಲಿ ಬಹಳ ಬಹಳ ಎಕನಾಮಿಕ್ ಚಾಲೆಂಜಸ್ಗಳನ್ನ ಅನುಭವಿಸಬೇಕಾಗತ್ತೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಸರಿಯಾಗಿ ಪೊಲಿಟಿಕಲ್ ಪಾರ್ಟಿಗಳು ರೂಲ್ ಮಾಡ್ತಾ ಇಲ್ಲ, ಆಂತರಿಕ ಜಗಳಗಳು ದೇಶವನ್ನ ಹಾಳು ಮಾಡ್ತಾ ಇದೆ. ನೆಕ್ಸ್ಟ್, ಫಾರಿನ್ ಲೋನ್ ಬರ್ಡನ್. ಇದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಅಂದಿನ ಕಾಲಕ್ಕೆ ಅಮೆರಿಕಾದ ಸಪೋರ್ಟ್ ಇತ್ತು, ಇಂದಿನ ಕಾಲಕ್ಕೆ ಚೈನಾ ಎಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಈಗ ಪಾಕಿಸ್ತಾನಕ್ಕೆ ಆ ಲೋನ್ ಬರ್ಡನ್ ಆಗ್ತಾ ಇದೆ. ಆ ಲೋನನ್ನ ವಾಪಸ್ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ, ದೇಶವನ್ನ ಮುನ್ನಡೆಸಲು ಸಾಧ್ಯವಾಗದಂತ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಕೀ ಲೆಸನ್ಸ್ ಫ್ರಮ್ ಕಂಪ್ಯಾರಿಟಿವ್ ಡೆವಲಪ್ಮೆಂಟ್. ನಾವು ಇಷ್ಟೊತ್ತು ಮಾತಾಡಿದಂತಹ ಭಾರತದ ಡೆವಲಪ್ಮೆಂಟ್ ಆಗಿರ್ಬೋದು, ಚೀನಾದ ಡೆವಲಪ್ಮೆಂಟ್ ಆಗಿರ್ಬೋದು, ಪಾಕಿಸ್ತಾನದ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲಗಳನ್ನು ಕಂಪೇರ್ ಮಾಡಿದಾಗ ನಮಗೆ ಸಿಗುವಂತಹ ಕನ್ಕ್ಲೂಷನ್, ಇನ್ಫರೆನ್ಸ್ ಏನು? ಮೊದಲನೆಯದು ಡಿಫ್ರೆಂಟ್ ಪಾತ್ಸ್, ಡಿಫ್ರೆಂಟ್ ಔಟ್ಕಮ್ಸ್. ಭಾರತ, ಚೀನಾ, ಪಾಕಿಸ್ತಾನ ಅದರದೇ ಆದ ಪಾತ್ಗಳನ್ನ ಡೆವಲಪ್ಮೆಂಟ್ಗಾಗಿ ಫಾಲೋ ಮಾಡಿದ್ವು, ಅದರದೇ ಆದ ರಿಸಲ್ಟ್ಗಳನ್ನ ಕೂಡ ಡೆವಲಪ್ಮೆಂಟ್ ಅಲ್ಲಿ ಕಂಡುಕೊಂಡ್ವು. ನೆಕ್ಸ್ಟ್ ನೋಡೋದಾದ್ರೆ ಪೊಲಿಟಿಕಲ್ ಸಿಸ್ಟಮ್ಸ್ ಮ್ಯಾಟರ್, ಬಹಳ ಬಹಳ ಮುಖ್ಯವಾದಂಥ ಪಾಯಿಂಟ್. ನಮ್ಮ ಭಾರತ ದೇಶದಲ್ಲಿ 1947ರಿಂದ ಇಂದಿನ ತನಕ ನೀವು ಯಾವುದೇ ವರ್ಷಗಳನ್ನ ತಗೊಳ್ಳಿ, ಎಲ್ಲೋ ಒಂದು 5-6 ವರ್ಷಗಳು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗಿರಬಹುದೇ ಹೊರತು 78 ವರ್ಷಗಳ ಕಾಲ ಇತಿಹಾಸ ಇರುವಂತ ಈ ದೇಶದಲ್ಲಿ ಅಬ್ಬಬ್ಬ ಅಂದ್ರೆ 5-6 ವರ್ಷಗಳ ಕಾಲ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕಂಡು ಬಂದಿರಬಹುದೇ ಹೊರತು ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿ ಭಾರತದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಕಂಡು ಬಂದಿದೆ. ಇದೇ ಪೊಲಿಟಿಕಲ್ ಸ್ಟೆಬಿಲಿಟಿ ಚೀನಾದಲ್ಲಿ ಕೂಡ, ಆದರೆ ಪಾಕಿಸ್ತಾನದಲ್ಲಿ ಆ ಪೊಲಿಟಿಕಲ್ ಸ್ಟೆಬಿಲಿಟಿ ಕಂಡು ಬಂದಿಲ್ಲ. ಸೊ ಅದರ ಡೆವಲಪ್ಮೆಂಟ್ ರಿಸಲ್ಟ್ ಅಲ್ಲಿ ಕೂಡ ನಾವು ಆ ವ್ಯತ್ಯಾಸಗಳನ್ನ
ಕಾಣಬಹುದಾಗಿದೆ. ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಸೆಕ್ಟರಲ್ ಫೋಕಸ್ ಇಂಪ್ಯಾಕ್ಟ್ಸ್ ಗ್ರೋತ್, ಚೈನಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೋಕಸ್, ಇಂಡಿಯಾ ಸರ್ವಿಸ್ ಲೆಡ್ ಗ್ರೋತ್, ಪಾಕಿಸ್ತಾನ್ಸ್ ಅಗ್ರಿಕಲ್ಚರಲ್ ಡಿಪೆಂಡೆನ್ಸಿ ಹ್ಯಾವ್ ಕ್ರಿಯೇಟೆಡ್ ಡಿಫರೆಂಟ್ ಎಕನಾಮಿಕ್ ಸ್ಟ್ರಕ್ಚರ್ಸ್. ಚೈನಾ ಮ್ಯಾನುಫ್ಯಾಕ್ಚರಿಂಗ್ ನ ಫೋಕಸ್ ಮಾಡೋದಾಗಿರ್ಬೋದು, ಭಾರತ ಸರ್ವಿಸಸ್ ನ ಫೋಕಸ್ ಮಾಡೋದಾಗಿರ್ಬೋದು, ಪಾಕಿಸ್ತಾನ ಅಗ್ರಿಕಲ್ಚರ್ ಫೋಕಸ್ ಮಾಡೋದಾಗಿರ್ಬೋದು. ಈ ಫೋಕಸ್ ಗಳಿಂದ ಅದರದೇ ಆದ ಎಕನಾಮಿಕ್ ಸಿಸ್ಟಮ್ಗಳು ಈ ದೇಶದಲ್ಲಿ ಹುಟ್ಕೊಂಡು ಬಂದಿವೆ. ಬಿಯಾಂಡ್ ಎಕನಾಮಿಕ್ ಇಂಡಿಕೇಟರ್ಸ್, ವೈಲ್ ಅಸೆಸಿಂಗ್ ಡೆವಲಪ್ಮೆಂಟ್ ಬೋತ್ ಎಕನಾಮಿಕ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ಅಲಾಂಗ್ ವಿತ್ ಲಿಬರ್ಟಿ ಇಂಡಿಕೇಟರ್ಸ್ ಲೈಕ್ ಪೊಲಿಟಿಕಲ್ ಫ್ರೀಡಮ್ ಮತ್ತು ಹ್ಯೂಮನ್ ರೈಟ್ಸ್. ಎಷ್ಟು ಸುಲಭವಾಗಿದೆ ಈ ಚಾಪ್ಟರು, ಎಷ್ಟು ಕಲೀಲಿಕ್ಕೆ ಸಿಗತ್ತೆ. ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಬಹುದು, ಭಾರತ ನಮ್ಮ ದೇಶ ಹಲವಾರು ರಿಫಾರ್ಮ್ಸ್ಗಳನ್ನ ಭಾರತ ಕಂಡಿದೆ, ಹಲವಾರು ಡೆವಲಪ್ಮೆಂಟ್ ಪಾತ್ಗಳನ್ನ ಭಾರತ ಕಂಡಿದೆ. ಆ ಡೆವಲಪ್ಮೆಂಟ್ ಪಾತ್ಗಳಲ್ಲಿ ನಾವು ನಡೀತಾ ಇದ್ದೇವೆ. ಹಲವಾರು ಟಾಪಿಕ್ಗಳನ್ನ ಕಲಿತ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.